ಮಡಿಕೆಹೊನ್ನಳ್ಳಿ ಸೊಸೈಟಿಯ ಅಧ್ಯಕ್ಷರಾದ ಶ್ರೀಯುತ ಬಸವರಾಜ ಅಲೋಕಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊಸೈಟಿ ಅಧ್ಯಕ್ಷರು ಗ್ರಾಮದಲ್ಲಿ ಉತ್ತಮವಾದ ಒಂದು ಆಡಳಿತದ ಸುಧಾರಣೆಯಲ್ಲಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ನೀಡ್ತಾ ಇದ್ದಾರೆ. KCC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಮುರಳಿ ಅವರು ಕೂಡ ಅವರಿಗೆ ಉತ್ತಮವಾದ ಒಂದು ಸಹಕಾರವನ್ನು ನೀಡ್ತಾರೆ. ರೈತರಿಗೆ ಎಲ್ಲ ರೀತಿಯ ಸಹಾಯವನ್ನು ಕೂಡ ಅವರು ಒದಗಿಸಿಕೊಡುವಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ಸಹಕಾರ ಸಂಘದ ಪ್ರಗತಿಯ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನು ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಕಲ್ಲಪ್ಪ ಆಳಗಟ್ಟಿ ಅಂತ. ನಾವು ಮಡಿಕೆಹೊನ್ನಳ್ಳಿ ಸೊಸೈಟಿಯ ಅಧ್ಯಕ್ಷರಾಗಿದ್ವಿ. ಈಗ ನಮ್ಮ ಸೊಸೈಟಿನ ಹಿರಿಯರು ಭಾಳ ಒಂದು ಕಷ್ಟಪಟ್ಟು ಅದನ್ನ ನಮ್ಮ ಗ್ರಾಮದೊಳಗೆ ಅದನ್ನು ಬೆಳೆಸ್ಕೊಂಡು ಬಂದಾರ. ಅದು ಹಿರಿಯರು ಏನು ಯಾವ ರೀತಿ ಮಾರ್ಗದರ್ಶನ ಹೇಳ್ಯಾರ ಆ ಮಾರ್ಗದರ್ಶನದೊಳಗೆ ನಾವು ಸೊಸೈಟಿಯನ್ನು ಮುಂದುವರ್ಸ್ಕೊಂಡು ಹೊಂಟೇವಿ. ಈಗ ನಮ್ಮಲ್ಲಿ ಹೆಚ್ಚು ಜನ ಏನು ಸಾಲ ತೊಗೊಂಡ್ರಲ್ಲ ಎಲ್ಲರೂ ಕೂಡ ಮರುಪಾವತಿ ಮಾಡಿಕೊಂಡು ಯಾರು ಕಟ್ಬಾಕಿ ಇಲ್ದಂಗೆ ಸರಿಯಾಗಿ ಸೊಸೈಟಿ ನಡ್ಕೊಂಡು ಹೊಂಟತಿ. ಇಲ್ಲಿ ನಾವು ಏನು ಮಾಡ್ತೇವೆ ಅಂದ್ರೆ ರೇಷನ್ ಕೊಡ್ತೇವೆ, ಆಮೇಲೆ ಗೊಬ್ಬರನೂ ಕೊಡ್ತೇವೆ. ರೇಷನ್ ಅಂತೂ ನಮ್ಮ ಸೊಸೈಟಿನ ಸರಿಯಾಗಿ ನಡೆದೈತಿ. ಗೊಬ್ಬರ ಒಂದು ಕೊಡ್ಬೇಕಂತ ನಮ್ಗೆ ಇನ್ನೊಂದು ಗುಡೌನ್ ಆಗ್ಬೇಕಾಗೈತೆ ಅಲ್ಲೇ. ಯಾಕಂದ್ರೆ ರೇಷನ್ನು ಗೊಬ್ಬರ ಒಂದೇ ಕಡೆಗೆ ಇಡಬಾರ್ದು ಅಂತೇಳಿ ಹೊರಗಡೆ ಒಂದು ಕೋಲ್ ಐತಿ, ಅದರೊಳಗೆ ರೇಷನ್ ಇಡೋದು, ಗೊಬ್ಬರದ ಸೀಸನ್ ಇದ್ದಾಗ ಒಳಗೆ ಗೊಬ್ಬರ ಹಾಕೋದು ಅಂತ ಕೆಲಸ ಮಾಡ್ತೇವೆ. ಈಗ ಇನ್ನೊಂದು ಗುಡೌನ್ ಕಟ್ಟಿಸ್ಬೇಕಂತ ಐತಿ, ಅದಕ್ಕೆ ನಮ್ಗೆ ಸ್ವಲ್ಪ ಅನುದಾನದ ಕೊರತೆ ಐತಿ. ಈಗ ನಾವು ಏನಾರ ಅಂಥದ್ದು ಏನಾರ ಇದ್ದಾಗ ನಾವು ನಮ್ಮ KCC ಬ್ಯಾಂಕಿನ ನಿರ್ದೇಶಕರಾದಂಥ ಮಂಜುನಾಥ್ ಮುರಳಿ ಅವರಿಗೆ ನಾವು ಭೇಟಿಯಾದಾಗ ಅವರು ಕೂಡ ನಮ್ಗೆ ಈ ಸೊಸೈಟಿ ಬಗ್ಗೆ ಏನಾರ ನಾವು ಪ್ರಗತಿ ಬಗ್ಗೆ ಮಾತಾಡಿದಾಗ ಅದ್ರ ಬಗ್ಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು ಅವ್ರ ಬಗ್ಗೆ ಕೇಳಬೇಕಾಗೈತಿ. ಕೇಳಿ ಹಂಗೇನಾದ್ರೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಇನ್ನೊಂದು ಗುಡೌನನ್ನು ಕಟ್ಟಿಸ್ಬೇಕಂತೈತಿ. ನಮ್ಮ ಅವಧಿಯೊಳಗೆ ರೈತರಿಗೆ ಹೆಚ್ಚಿನ ಸಾಲವನ್ನು ಕೊಡಿಸ್ಬೇಕಂತೈತಿ. ಹೆಚ್ಚಾಗಿ ರೈತರು ಏನು ಮಾಡ್ಬಿಟ್ರಪ್ಪ ಅಂದ್ರೆ ಬೇರೆ ಕಡೆ ಬೆಳೆಸಾಲ ತೊಗೊಂಡಿರ್ತಾರೆ, ಇಲ್ಲಿ ನಮ್ಮ ಸೊಸೈಟಿ ಒಳಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಒಂದೇ ಕಡೆ ಬೆಳೆಸಾಲ ಇರ್ಬೇಕು ಅನ್ನೋದು ಒಂದು ಗೌರ್ಮೆಂಟ್ ಆದೇಶ ಅಂತ ಹೇಳ್ತಾರೆ. ಹೆಚ್ಚು ಮಂದಿ ಏನು ಮಾಡ್ಬಿಡ್ತಾರೆ, ಹೊರಗಡೆ ಸಾಲ ತೊಗೊಂಡಿರ್ತಾರೆ, ಅವ್ರಿಗೆ ಇಲ್ಲಿ ಬೆಳೆಸಾಲ ಕೊಡಂಗಿಲ್ಲ. ಇಲ್ಲಿ ನಮ್ಮ ಸೊಸೈಟಿ ಒಳಗೆ 0%ನಾಗಿರೋ ಬೆಳೆಸಾಲ ಕೊಡೋದ್ರಿಂದ ಹೆಚ್ಚು ಮಂದಿ ಎಲ್ಲರೂ ಏನು ಕೇಳ್ತಾರೆ, ಸೊಸೈಟಿ ಹತ್ರನ ಬೆಳೆಸಾಲ ಕೊಡಿಸ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅದೊಂದು ನಮ್ಗೆ ಸರ್ಕಾರ ಅನುಕೂಲ ಮಾಡಿಕೊಟ್ರೆ ಹೊರಗಡೆ ಏನಾರು ಸಾಲಿದಾರಿಗೂ ಕೂಡ ಬೆಳೆಸಾಲ ಕೊಡೋದಾದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ನಾವು ಬೆಳೆಸಾಲವನ್ನು ಕೊಟ್ಟು ರೈತರಿಗೆ ಹೆಚ್ಚಿನ ಅನುಕೂಲ ಸಿಗುವಂಗೆ ಮಾಡ್ತೀವಿ. ಗುಡೌನಾದ್ರೆ ಹೆಚ್ಚಿನ ಪ್ರಮಾಣದ ಗೊಬ್ಬರ 12 ತಿಂಗಳು ಗೊಬ್ಬರ ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ಬೇಕು ಅನ್ನೋದು ನಮ್ಮದು ಒಂದು ಆಸೆ ಐತಿ. ಅದು ಮುಂದೆ ಯಾವ ರೀತಿಯಾಗಿ ನಡ್ಕೊಂಡು ಹೋಗೋದಕ್ಕೆ ನೋಡ್ಬೇಕಾಗ್ತೈತಿ. ಅದಕ್ಕೆ ನಮ್ಮ ನಿರ್ದೇಶಕರ ಸಹಾಯ ಸಹಕಾರವನ್ನು ಕೇಳ್ತೇವೆ. ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗೈತಿ.